ಏನು ಇಕೋಸ್ಪೇಸ್ನ ಮಳಿಗೆಗಳ ನಾಮಫಲಕಕ್ಕೆ ಮಸಿ ಬೆಳೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹಲವು ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಜುಲೈ 5ನೇ ತಾರೀಕು ಕನ್ನಡವನ್ನ ಕಡೆಗಣಿಸಿದ ಹಿನ್ನೆಲೆಯಲ್ಲಿ ಇಕೋಸ್ಪೇಸ್ನ ಮಳಿಗೆಗಳ ನಾಮಫಲಕಕ್ಕೆ ಮಸಿಯನ್ನು ಬಳಿಯಲಾಗಿತ್ತು. ಈ ಸಂಬಂಧ ಬೆಳ್ಳಂದೂರು ಠಾಣೆಯ ಪೊಲೀಸರು ಕರವೇ ಮಹದೇವಪುರ ಕ್ಷೇತ್ರದ ಅಧ್ಯಕ್ಷ ಅರವಿಂದ್ ಸೇರಿದಂತೆ ಹಲವು ಕಾರ್ಯಕರ್ತರನ್ನ ತಡರಾತ್ರಿ ಬಂಧಿಸಿದ್ದಾರೆ. ಇಕೋಸ್ಪೇಸ್ನ ಮಳಿಗೆಗಳ ನಾಮಫಲಕಕ್ಕೆ ಮಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹಲವು ಕಾರ್ಯಕರ್ತರನ್ನ ಸೆರೆ ಹಿಡಿಯಲಾಗಿದೆ. ಬೆಂಗಳೂರಿನ ಬೆಳ್ಳಂದೂರು ಠಾಣಾ ಪೊಲೀಸರು ಬಂಧಿಸಿರುವಂಥದ್ದು ಕರವೇ ಮಹದೇವಪುರ ಕ್ಷೇತ್ರದ ಅಧ್ಯಕ್ಷ ಅರವಿಂದ್ರನ್ನ ಬಂಧಿಸಲಾಗಿದೆ. ತಡರಾತ್ರಿ ಕಾರ್ಯಾಚರಣೆ ಮಾಡಿರುವಂತಹ ಪೊಲೀಸರು ಹಲವು ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಜುಲೈ 5ನೇ ತಾರೀಕು ಮಳಿಗೆಗಳ ನಾಮಫಲಕಕ್ಕೆ ಮಸಿಯನ್ನು ಬಳಿಯಲಾಗಿತ್ತು. ಇಕೋಸ್ಪೇಸ್ನ ಮಳಿಗೆಗೆ ಹೋಗಿ ಅದರ ಬೋರ್ಡ್ಗೆ ಮಸಿಯನ್ನು ಬಳಿಯಲಾಗಿತ್ತು. ಕನ್ನಡವನ್ನ ಹಾಕಿಲ್ಲ, ಕೇವಲ ಇಂಗ್ಲಿಷ್ನಲ್ಲಿ ಹಾಕಿದ್ದೀರಾ ಅಂತ ರೊಚ್ಚಿಗೆದ್ದಂತಹ ಕಾರ್ಯಕರ್ತರು ಈ ರೀತಿಯಾಗಿ ಮಸಿಯನ್ನ ಬಳಿದಿದ್ರು. ನಾಮಫಲಕಕ್ಕೆ ಮಸಿಯನ್ನು ಬಳಿಯಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯ ಕರವೆಯ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಳ್ಳಂದೂರು ಠಾಣಾ ಪೊಲೀಸರು ತಡರಾತ್ರಿ ಇವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕರವೇ ಮಹದೇವಪುರ ಕ್ಷೇತ್ರದ ಅಧ್ಯಕ್ಷ ಅರವಿಂದ್ ಹಾಗೂ ಒಂದಷ್ಟು ಕಾರ್ಯಕರ್ತರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಇಕೋಸ್ಪೇಸ್ ಮಳಿಗೆಯ ಮೇಲೆ ಅದರ ಬೋರ್ಡ್ನ ಮೇಲಿದ್ದಂತಹ ಬರಹಕ್ಕೆ ಮಸಿಯನ್ನು ಬಳಿದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಐವರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯ ಕರವೇ ಮುಖಂಡ ಹಾಗೂ ಒಂದಷ್ಟು ಕಾರ್ಯಕರ್ತರನ್ನ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಕೋಸ್ಪೇಸ್ ಮಳಿಗೆಯಲ್ಲಿದ್ದಂತಹ ಬೋರ್ಡ್ನಲ್ಲಿ ಕನ್ನಡವನ್ನು ಬಳಸಿರಲಿಲ್ಲ, ಕೇವಲ ಇಂಗ್ಲಿಷ್ನಲ್ಲಿ ಮಾತ್ರ ಬೋರ್ಡನ್ನು ಹಾಕಲಾಗಿತ್ತು. ಹೀಗಾಗಿ ಕರವೇ ಕಾರ್ಯಕರ್ತರು ಆ ಬೋರ್ಡ್ಗೆ ಮಸಿಯನ್ನು ಬಳೆದು ಕನ್ನಡ ಅಂತ ಬೋರ್ಡ್ ಮೇಲೆ ಬರೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೀಗ ಬೆಳ್ಳಂದೂರು ಠಾಣಾ ಪೊಲೀಸರು ತಡರಾತ್ರಿ ಈ ಅರವಿಂದ್ ಹಾಗೂ ಒಂದಷ್ಟು ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಏನು ವಿವರ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ, ಕರವೇ ಕಾರ್ಯಕರ್ತರನ್ನ ಬಂಧಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅಮರ್, ಈಗಾಗಲೇ ಕಳೆದ 2 ದಿನಗಳಿಂದ ಅಂದ್ರೆ ಮೊನ್ನೆ ಈ ಒಂದು ಘಟನೆ ನಡೆದಿರುವಂತದ್ದು. ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಜೊತೆಗೆ ಸಾಮಾಜಿಕವಾಗಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಅಲ್ಲದೆ ಈಗಾಗಲೇ ಕನ್ನಡ ಜೊತೆಗೆ ಹಿಂದಿ ಹೇರಿಕೆ ವಿರುದ್ಧ ಕೂಡ ಅನೇಕರು ಪ್ರತಿಭಟನೆ ಮಾಡ್ತಿದ್ರು. ಪ್ರಮುಖವಾಗಿ ಮೆಟ್ರೋದಲ್ಲಿ ಹಿಂದಿ ಹೇರಿಕೆ ಆಗ್ತಾ ಇದೆ ಅಂತ. ಇದಾದ ನಂತರ ಇದರಿಂದನೇ ಅನೇಕರು ಈ ಒಂದು ಘಟನೆ ಅಂತ ಅಂದ್ರೆ ಮೆಟ್ರೋ ಘಟನೆಯ ಬಳಿಕ ಅನೇಕರು ಬೆಂಗಳೂರಿನ ವಿವಿಧ ಭಾಗದಲ್ಲಿ ಕೂಡ ಈ ತರ ಇಂಗ್ಲಿಷ್ ಮತ್ತು ಹಿಂದಿ ಹೇರಿಕೆ ಆಗ್ತಾ ಇದೆ, ಅನ್ಯ ಭಾಷೆಯನ್ನ ಕನ್ನಡದ ಮೇಲೆ ಹೇರಿಕೆ ಆಗ್ತಾ ಇದೆ ಅಂತ ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮಹದೇವಪುರ ಭಾಗದ ಕಾರ್ಯಕರ್ತರನ್ನಿದ್ರು. ಆ ಭಾಗದ ಕಾರ್ಯಕರ್ತರು ಇಕೋಸ್ಪೇಸ್ ಏನಿದೆ ಬೆಳ್ಳಂದೂರು ಮಹದೇವಪುರ ಭಾಗದಲ್ಲಿರುವಂತಹ ಇಕೋಸ್ಪೇಸ್ ನ ಅನೇಕ ಮಳಿಗೆಗಳಿಗೆ ಕಪ್ಪು ಮಸಿಯನ್ನ ಬಳಿಯುವ ಮೂಲಕ ಅಂದ್ರೆ ಇಂಗ್ಲಿಷ್ ನಲ್ಲಿ ಮತ್ತೆ ಬೇರೆ ಭಾಷೆಗಳಲ್ಲಿ ಬರೆದಿರುವಂತ ಸೈನ್ ಬೋರ್ಡ್ಸ್ ಗಳಿರ್ಬೋದು ಅದಕ್ಕೆ ಕಪ್ಪು ಮಸಿಯನ್ನ ಬಳಿದು ಸಂಪೂರ್ಣವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಅನೇಕ ಅಂಗಡಿ ಮುಂಗಟ್ಟುಗಳಿಗೆ ಅದರ ಸೌಂದರ್ಯವನ್ನ ಧಕ್ಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಈಗಾಗಲೇ ಅವರ ಮೇಲೆ ಇತ್ತು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಿನ್ನೆ ತಡರಾತ್ರಿ ಅರವಿಂದ್ ಜೊತೆಗೆ ಅಂದ್ರೆ ಮಹದೇವಪುರ ಕ್ಷೇತ್ರದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಅರವಿಂದ್ ಮತ್ತೆ ಅನೇಕ ಕನ್ನಡ ಪರ ಸಂಘಟನೆ ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನ ಅವರಿಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೀಗಾಗಿ ಅವ್ರ ಮೇಲೆ ಈಗಾಗಲೇ ಕೇಸನ್ನ ಕೂಡ ದಾಖಲಿಸುವಂತ ಪ್ರಯತ್ನ ಕೂಡ ನಡೆದಿದೆ. ಅಮರ್, ಥ್ಯಾಂಕ್ ಯು ಪ್ರಮೋದ್.